ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಸೊ ಫೈನಲ್ ಆಗಿ ಟ್ರೈಲರನ್ನು ನೋಡಿದ್ವಿ ಭೀಮಾದು. ಸೊ ಎಷ್ಟೋ ದಿನಗಳಿಂದ ಕಾಯ್ತಾ ಇದ್ವಿ ಭೀಮಾ ಸಿನಿಮಾದ ಟ್ರೈಲರ್ಗೆ. ಸೊ ಟ್ರೈಲರ್ ನೋಡಿದೆ, ಹೇಗಿದೆ ಏನು ಕತೆ, ಸೊ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸೊ ಮೊದಲೇದಾಗಿ ವಿಜಯ್ ಸರ್ ಸಿನಿಮಾ ಅಂದರೆ ಅವ್ರದ್ದೊಂದು ಜಾನರ್ ಗೊತ್ತಾಗ್ಬಿಡುತ್ತೆ. ಅವ್ರದ್ದೊಂದು ಸ್ಟೈಲ್ ಆಫ್ ಸಿನಿಮಾ ಒಂದು ನೋಡ್ತಾ ಇದ್ರೆ ಅದೊಂದು ಮಜಾನೇ ಬೇರೆ. ಸೊ ಈ ಸಿನಿಮಾದಲ್ಲೂ ಕೂಡ ಒಂದು ಒಳ್ಳೆಯದಾಗಿ ಸಬ್ಜೆಕ್ಟನ್ನು ತೆಗೆದುಕೊಂಡು ಬಂದಿದ್ದಾರೆ. ಆ್ಯಂಡ್ ಈ ಸಬ್ಜೆಕ್ಟ್ ಒಂದು ಕಡೆ ಆಯಿತು ಅಂತಂದರೆ, ಈ ಒಂದು ದೊಡ್ಡ ದೊಡ್ಡ ನಗರಗಳಲ್ಲಿ ಹುಡುಗರು ಹೇಗೆಲ್ಲ ಹಾಳಾಗ್ತಾರೆ, ಏನೆಲ್ಲ ಆಗುತ್ತೆ ಒಂದು ಪರಿಸ್ಥಿತಿ ಅನ್ನುವಂಥದ್ದು ಈ ಸಿನಿಮಾದಲ್ಲಿ ಮೇನ್ ಎತ್ತಿಡಿದು ತೋರಿಸಿರುವಂಥದ್ದು. ಆ್ಯಂಡ್ ಅಷ್ಟೇ ಅಲ್ಲದೆ ಈ ಓವರ್ ಆಲ್ ಸಿನಿಮಾದಲ್ಲಿ ಭೀಮನ ಪಾತ್ರ ಏನು, ಭೀಮ ಅಂದರೆ ಯಾರು, ಭೀಮನ ಮತ್ತು ಇನ್ನೊಂದು ಗ್ಯಾಂಗ್ ಜೊತೆ ಹೊಡೆದಾಟ ಆಗಿರುತ್ತೆ. ಸೊ ಏನು ಈ ಎಲ್ಲ ಒಂದು ಹೊಡೆದಾಟ ಅದು ಇದು ಎಲ್ಲ ಏನಿದೆ, ಸೊ ಇದು ಎಲ್ಲ ಕಂಪ್ಲೀಟಾಗಿ ತಿಳ್ಕೊಬೇಕು ಅಂದರೆ ಆಗಸ್ಟ್ 9ನೇ ತಾರೀಕಿಗೆ ಥಿಯೇಟ್ರಿಗೆ ಹೋಗಿ ಸಿನಿಮಾನ ಖಂಡಿತವಾಗ್ಲೂ ಎಲ್ಲರೂ ನೋಡಲೇಬೇಕು. ಆ್ಯಂಡ್ ಒಂದು ಹೇಳೋಕ್ಕೆ ಇಷ್ಟಪಡೋದೇನು ಅಂದರೆ, ಸಿನಿಮಾದ ಒಂದು ಓವರ್ ಆಲ್ ಒಂದು ಏನು ಫ್ರೇಮ್ಸ್ ಇದೆ ಈ ಒಂದು ಟ್ರೈಲರ್ ಅಮೇಝಿಂಗ್ ಆಗಿ ಬಂದಿದೆ. ಹಂಗೆ ತುಂಬಾ ಇಷ್ಟ ಆಯಿತು. ಫ್ರೇಮ್ ಬೈ ಫ್ರೇಮ್ ತುಂಬ ರಿಚ್ ಆಗಿ ತೋರಿಸಿರುವಂಥದ್ದು. ಆ್ಯಂಡ್ ಬ್ಯಾಕ್ಗ್ರೌಂಡ್ BGM ಆಗಿರ್ಬೋದು, ಪ್ರತಿಯೊಂದು ಕೂಡ ಆಗಿರ್ಬೋದು. ಸೊ ರಗಡ್ ಆಗಿ ಇದರಲ್ಲಿ ಒಂದು ರೀತಿಯಲ್ಲಿ ಖಡಕ್ ಆಗಿ ಕಾಣಿಸ್ಕೊಂಡಿದ್ದಾರೆ ವಿಜಯ್ ಸರು. ಸೊ ಅದ್ಭುತವಾದಂಥ ಒಂದು ಟ್ರೈಲರ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ಟ್ರೈಲರ್ ನೋಡಾದಮೇಲೆ ಎಕ್ಸ್ಪೆಕ್ಟೇಷನ್ ಸಿನಿಮಾ ನೋಡೋಕ್ಕಿನ್ನೂ ತುಂಬಾ ಹೆಚ್ಚು ಒಂದು ಕ್ರೇಜ್ ಕ್ರಿಯೇಟ್ ಮಾಡಿರುವಂಥದ್ದು. ಆ್ಯಂಡ್ ಅಷ್ಟೇ ಅಲ್ಲದೆ ಒಂದೊಂದು ಸಿನಿಮಾಗಳು ನಾನು ಹೇಳ್ತಾ ಇರ್ತೀನಿ, ಬರೀ ಸಿನಿಮಾ ಆಗಿ ನಾವು ಸಿನಿಮಾ ಪರದೆ ಮೇಲೆ ನೋಡಿ ಬರ್ತಾ ಇರ್ತೀವಿ ಅಷ್ಟೇ. ಬಟ್ ಈ ಒಂದು ಸಿನಿಮಾ ಟ್ರೈಲರ್ ನೋಡಿದಾಗ ನನಗನ್ಸಿದ್ದೇನಪ್ಪ ಅಂದರೆ, ಸೊ ಸಿನಿಮಾದ ಜೊತೆಗೆ ನಾವು ಕೂಡ ಟ್ರಾವೆಲ್ ಮಾಡ್ತೀವಿ, ಆ ಒಂದು ಫೀಲ್ ಖಂಡಿತವಾಗ್ಲೂ ಒಂದು ಟ್ರೈಲರ್ ನನಗೆ ಕೊಟ್ಟಿದೆ. ಆ್ಯಂಡ್ ಓವರ್ ಆಲ್ ಆಗಿ ಸಿನಿಮಾದ ಟ್ರೈಲರ್ ಆಗಿದೆ ಹೇಗಿದೆ ಅಂತ ಹೇಳೋದಕ್ಕಿಂತ ಸೊ ಅದ್ಭುತವಾದ ಒಂದು ಟ್ರೈಲರನ್ನು ನೋಡ್ದಂಗೆ ಆಯಿತು. ಆಫ್ಟರ್ ಲಾಂಗ್ ಟೈಮ್ ವಿಜಯ್ ಸರ್ನ ನಾವು ಒಂದು ಟ್ರೈಲರ್ ನೋಡಿದ್ವಿ. ಸೊ ಈಗ ಬಾಕಿ ಇರೋದೇನಪ್ಪ ಅಂದರೆ ಥಿಯೇಟ್ರಿಗೆ ಹೋಗ್ಬಿಟ್ಟು ಥಿಯೇಟ್ರಲ್ಲಿ ನೋಡುವಂಥದ್ದೊಂದು ಬಾಕಿ ಇದೆ. ಸೊ ಖಂಡಿತವಾಗ್ಲೂ ಕೂಡ ಇದೇ 9ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ನಾನು ತುಂಬ ವೇಟಿಂಗಲ್ಲಿದ್ದೀನಿ ಸಿನಿಮಾನ ಒಂದು ನೋಡಲಿಕ್ಕೆ. ಆಫ್ಟರ್ ಲಾಂಗ್ ಟೈಮ್ ಸಲಗ ಆದಮೇಲೆ ಓವರಾಲ್ ಆಗಿ ನನಗಿಷ್ಟ ಆಯಿತು. ಸುಮ್ಮನೆ ಒಂದು ಸಿನಿಮಾದ ಒಂದು ಕತೆ ಎಳ್ಕೊಂಬಂದು ಏನೋ ಒಂದು ಮಾಡೋಕ್ಕಿಂತ ಒಂದು ಯಾವುದಾದ್ರೂ ಒಂದು ಸಬ್ಜೆಕ್ಟನ್ನು ತೆಗೆದುಕೊಂಡು ಆ ಸಬ್ಜೆಕ್ಟಲ್ಲಿ ವರ್ಕ್ ಮಾಡಿರುವಂಥದ್ದು ಇದರಲ್ಲಿ ಎದ್ದು ಕಾಣ್ತಾ ಇದೆ. ಸೊ ತುಂಬಾ ಒಂದು ಖುಷಿ ಆಯಿತು ಈ ಒಂದು ಟ್ರೈಲರ್ನ ನೋಡಾದ್ಮೇಲೆ. ಸೊ ಈ ಒಂದು ಟ್ರೈಲರ್ ನಿಮ್ಗೆ ಹೇಗೆ ಅನ್ನಿಸ್ತು, ಏನು ಕತೆ, ಆ್ಯಂಡ್ ನಿಮ್ಮ ಊರಲ್ಲಿ ಸಲಗ ರಿಲೀಸ್ ಆದರೆ ಯಾವ ಒಂದು ಥಿಯೇಟ್ರಲ್ಲಿ ರಿಲೀಸ್ ಆಗುತ್ತೆ, ಆ್ಯಂಡ್ ನೀವೆಲ್ಲಿಂದ ನೋಡ್ತಾ ಇದ್ದೀರಾ ಆ ಒಂದು ಸಿನಿಮಾನ ಅನ್ನೋದನ್ನು ಕಾಮೆಂಟ್ ಮಾಡಿ. ಹಾಗೆ ಅಷ್ಟೇ ಅಲ್ಲದೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಟ್ರೈಲರ್ ಹೇಗಿತ್ತು ಅನ್ನೋದು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಸೊ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋದಕ್ಕೆ ನಾವು ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.